ಜನರೊಂದಿಗೆ ಜನತಾದಳ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಕೇಂದ್ರ ಕಚೇರಿಯಲ್ಲಿ ಉದ್ಘಾಟನೆ ಮಾಡಿ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ನೇತೃತ್ವದಲ್ಲಿ ಕಚೇರಿಯಲ್ಲಿ ಉದ್ಘಾಟನೆ ಮಾಡಿದರು. ಏನಂದರೆ ಎಲ್ಲರೂ ನಾವು ಮೆಂಬರ್ಶಿಪ್ ಮಾಡಿಸ್ಬೇಕಾಗಿದೆ, ಮಿಸ್ಸಿಂಗ್ ಕಾಲ್ ಕೊಟ್ಟು ಅದರಲ್ಲಿ ಮೆಂಬರ್ಶಿಪ್ ಮಾಡಿ ಏನಿದ್ರು ನಮ್ಮ ಇಡೀ ಸ್ಟೇಟಲ್ಲಿ 50 ಲಕ್ಷ ಮೆಂಬರ್ಶಿಪ್ ಮಾಡಬೇಕಾಗಿದೆ. ಪ್ರತಿಯೊಂದು ತಾಲೂಕಿಂದ 10 ರಿಂದ 12 ಸಾವಿರ ಮೆಂಬರ್ಶಿಪ್ ಮಾಡಬೇಕಾದ್ರೆ ನಾನು ಪ್ರಯಾಣ ಮಾಡ್ತೀನಿ ಅಂತೇಳಿ ಅವ್ರ ತಾತ ಆದಂಥ ದೇವೇಗೌಡರಿಗೆ ಮತ್ತು ಅವರ ತಂದೆಯವರಿಗೆ ಕೇಂದ್ರ ಮಂತ್ರಿಗಳಂತ ಕುಮಾರಸ್ವಾಮಿ ಅವ್ರಿಗೆ ತಿಳಿಸಿ ನೀನು ಹೋಗಿ ಇಡೀ ಕರ್ನಾಟಕ ರಾಜ್ಯ ಓಡಾಡಬೇಕು ಅಂತೇಳಿ 69 ದಿನ ಇವತ್ತು ಅವರು ಊರುಗಳಿಗೆ ಹೋಗಿ ತಾಲೂಕಿಗೆ ಪ್ರತಿಯೊಂದು ತಾಲೂಕಿಗೂ ಭೇಟಿ ಕೊಟ್ಟು ಅಲ್ಲಿ ಎಲ್ಲರಿಗೂ ಪಕ್ಷಕ್ಕೆ ಯಾಕೆ ಬರಬೇಕು, ಪಕ್ಷದಲ್ಲಿ ಏನು ಮಾಡಿದ್ದಾರೆ, ನಮ್ಮ ತಂದೆ ಇರ್ಬೋದು, ನಮ್ಮ ತಾತವ್ರು ಇರ್ಬೋದು, ಏನು ಮಾಡಿದ್ದಾರೆ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಅಂತೇಳಿ ಎಲ್ಲರಿಗೂ ವಿಚಾರಣೆ ತಿಳಿಸ್ತಾ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಯಾಣ ಮಾಡಿದಾಗ ನಿಜವಾಗ್ಲೂ ಅವರು ಸಿಕ್ಕಂಥ ಸ್ಪಂದನೆ ಹೆವಿ ಖುಷಿಯಲ್ಲಿ ಅವರು ಇಡೀ ನಾನು ಇನ್ನೂ ಬೇಕಾದರೆ ಓಡಾಡ್ತೀನಿ ಅನ್ನೋ ಖುಷಿಯಲ್ಲಿ ಇವತ್ತಿದ್ದಾರೆ. ಕಾರಣ ಏನಂದರೆ ಜನ ಹುಮ್ಮಸ್ ಕೊಟ್ಟರು. ಈ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಬೇಡಪ್ಪ, ಇನ್ನು ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದರೆ ಒಳ್ಳೆಯ ಕೆಲಸ ಆಗ್ತದೆ, ಒಳ್ಳೆಯ ಜನಗಳಿಗೆ ನಮಗೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲೇ ಹೋಗಲಿ ಅದು ಅವ್ರದ್ದು ಅವರು ಹೋಗ್ತಾ ಇರೋ ತಾಲೂಕುಗಳು ನೋಡಿದ್ರೆ ಆ ಜನಸಂಖ್ಯೆ ನೋಡಿ ಅದಕ್ಕೆ ನಮ್ಮ ತಾಲೂಕು ನಮ್ಮ ಜಿಲ್ಲೆಗೆ ಈ ತಿಂಗಳು 9ನೇ ತಾರೀಕು ಅಂದರೆ ಬುಧವಾರದಿಂದ 13ನೇ ತಾರೀಕುವರೆಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ 9ನೇ ತಾರೀಕು ಗೋರಿಬಿದನೂರಿಗೆ ಬಂದು ಮಂಚೇನಹಳ್ಳಿಯಿಂದ ಪೋಷೆಟ್ಟಹಳ್ಳಿ ತಿಪ್ಪೇನಹಳ್ಳಿ ಮುಖಾಂತರ ಇವತ್ತು ಚಿಕ್ಕಬಳ್ಳಾಪುರ ನಮ್ಮ ಶ್ರೀದೇವಿ ಪ್ಯಾಲೇಸ್ನಲ್ಲಿ ಕಲ್ಯಾಣ ಮಂಟಪದಲ್ಲಿ ಇಲ್ಲಿ ಈ ಸಂಘಟನೆ ಬಗ್ಗೆ ಮತ್ತು ಯಾವ ರೀತಿ ನೀವು ಕಾರ್ಯಕರ್ತರು ಯುವಕರಿಗೆ ಯಾವ ರೀತಿ ಮತ್ತು ಮಹಿಳೆಯರಿಗೆ ಏನು ಮಾಡ್ತೀನಿ ಅಂತೇಳಿ ಸಂಘಟನೆ ಮೂಲಕ ಕೇಂದ್ರದಲ್ಲಿ ಏನೇನು ನಮ್ಮ ಕುಮಾರಸ್ವಾಮಿ ಅವರು ಏನು ಮಾಡಿದ್ದಾರೆ ಅದನ್ನು ತಿಳಿಸುತ್ತಾ ಮೆಂಬರ್ಶಿಪ್ ಮಾಡೋ ಉದ್ದೇಶದಿಂದ ಸಂಘಟನೆ ಉದ್ದೇಶದಿಂದ ನಿಖಿಲ್ ಕುಮಾರಸ್ವಾಮಿ ಅವರು 9ನೇ ತಾರೀಕು ಪ್ರಯಾಣ ಮಾಡಿ ಬರ್ತಾ ಇದ್ದಾರೆ. ಅದಕ್ಕೆ ನಾವು ಪೂರ್ವಭಾವಿ ಇವತ್ತು ಸಭೆ ಕರೆದು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಮುನ್ರಾಜ್ ಅವರು, KR ರೆಡ್ಡಿ ಅವರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಮಾಡಿದ್ವಿ. ಅದೇ ರೀತಿ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರು, ನಮ್ಮ ಕಾರ್ಯಾಧ್ಯಕ್ಷರು KR ರೆಡ್ಡಿ ನಾವೆಲ್ಲ ಒಟ್ಟಾಗಿ ಇಡೀ ನಾವು ಏನು ರಾತ್ರಿಗಳು ದುಡಿದು ಈ 9ನೇ ತಾರೀಕು ಏನಿದೆ ಇಲ್ಲಿ ಮಿನಿಮಮ್ 2,000ದಿಂದ 3,000 ಜನ ನಾವು ಸೇರಿ ಬೃಹತ್ ಮೆರವಣಿಗೆ ಮುಖಾಂತರ ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ. ಬೈಕು ಎಲ್ಲಿಂದ ಅಂದರೆ ಪೋಷೆಟ್ಟಹಳ್ಳಿಯಿಂದ ತಿಪ್ಪೇನಹಳ್ಳಿಯಿಂದ ಒಂದು 500-600 ಬೈಕ್ ಮುಖಾಂತರ ಅವ್ರನ್ನ ಬರಮಾಡಿಕೊಂಡು ಇಲ್ಲಿ ಶ್ರೀದೇವಿ ಪ್ಯಾಲೇಸ್ನಲ್ಲಿ ನಮ್ಮ ಇಡೀ ತಾಲೂಕು ಜನತೆಗೆ ಏನು ಆದೇಶ ಕೊಡ್ತಾರೆ ಆ ಆದೇಶನ ನಾವು ಪಾಲನೆ ಮಾಡಿಕೊಂಡು ಪಕ್ಷ ಸಂಘಟನೆ ಮಾಡೋಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ದುಡಿತೀವಿ ಅಂತ ಇವತ್ತು ನಿಜವಾಗ್ಲೂ ಇವತ್ತು ಕರೆದಿದ್ದಕ್ಕೆ ನಾನು ಇಡೀ ತಾಲೂಕಿಂದ ಇವ್ರು ಬಂದಿರೋರಿಗೆ ಮೊದಲು ಅವ್ರಿಗೆ ನಾನು ಸಂತೋಷ ಪಡ್ತಾನೆ, ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಎಲ್ಲ ಮುಖಂಡರುಗಳು ಬಂದು ಕೈ ಜೋಡಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಬರೋದ್ರಿಂದ ಜೋರಾಗಿ ಮಾಡಬೇಕು ಅಂತ ಅವರೇ ಉತ್ಸಾಹದಿಂದ ಅವರೇ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ಅದೇ ರೀತಿ 9ನೇ ತಾರೀಕು ನಾವು ರಾತ್ರಿ ಆಗಲು ದುಡಿದು 9ನೇ ತಾರೀಕುವರೆಗೂ ಯಶಸ್ವಿಗೊಳಿಸಬೇಕು ಅಂತ ಇಡೀ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ JDS ಮುಖಂಡರು ಮತ್ತು ಕಾರ್ಯಕರ್ತರಿಗೆ ನಾನು ಕೋರ್ತಾ ಇದ್ದೀನಿ. ಅವ್ರನ್ನ ನಮ್ಮ ಮುಖಂಡರ ಮುಖಾಂತರವಾಗಿ ಎಲ್ಲಾ ಜನತೆ ಬರಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಎಸ್ಆಕ್ವಾಟೆಕ್ RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.